शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये गुरुवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः. ಇವತ್ತು 7ನೇ ದಿವಸದ ಪಾಠ ಅಂತ ಅನ್ಸುತ್ತಲ್ಲ? ಹೌದು ಸರ್, ಹೌದು ಸರ್. ಬೇಕಾದು ಕೇಳ್ತಾ ಇದ್ರಲ್ಲ ತಿಥಿ ಸರ್. ಹೇಳಿದ್ರು ಮೇಡಮ್, ಹೇಳಿದ್ರು ಅವರು. ವೀಣಾಮೂರ್ತಿ ಅವ್ರು ಕೊಟ್ರು. ಓಕೆ ಓಕೆ ಓಕೆ, ಥ್ಯಾಂಕ್ಸ್ ಮೇಡಮ್ ನಿಮ್ಗೆ. ಅಲ್ಲ, ಎಷ್ಟು ಹೆಲ್ಪ್ ಮಾಡ್ತೀರಲ್ಲ ಗುರುಗಳೇ. ನಮ್ ಕ್ಲಾಸ್ ಮಾನಿಟ್ರು ಇವರಿಬ್ರು ಇದಾರೆ, ಶಾಂತಕುಮಾರ್ ಮತ್ತೆ ವೀಣಾಮೂರ್ತಿ ಅವರು. ಓಕೆ, ನೆನ್ನೆ ದುರ್ಮುಖ ನಾಮ ಸಂವತ್ಸರದವರೆಗೂ ಆಗಿತ್ತಲ್ಲ? ಹೌದು ಗುರುಗಳೇ, 30 ಆಗಿತ್ತು ಸರ್, ಕರೆಕ್ಟ್. ಹೇ ವಿಳಂಬಿ ಸಂವತ್ಸರ. ಹೇ ವಿಳಂಬಿ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ಮಣಿರತ್ನ, ಬಂಗಾರ ಮುಂತಾದ ಅಮೂಲ್ಯ ವಸ್ತುಗಳನ್ನು ಸಂಗ್ರಹಿಸುವವರಾಗಿರುತ್ತಾರೆ. ಶಾಂತಕುಮಾರ್ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ ಅಂತ ಪಾಠ ಮಾಡದಿಲ್ಲ, ಕೂತ್ಕೊಂಡಿದ್ದೀನಿ ನಿಮ್ಮನ್ನ ನೋಡ್ಕೊಂಡು. ದಾನಶೀಲರು, ಪೂಜ್ಯರು, ವ್ಯಯಕ್ಕೆ ಬೆದರುವವರು. ವ್ಯಯ ಅಂದ್ರೆ ಖರ್ಚು ಮಾಡೋದಕ್ಕೆ ಹಿಂದೇಟಾಕ್ತಾರ, ಅವ್ರು ಸ್ವಲ್ಪ ಹೆದರ್ತಾರೆ. ಖರ್ಚು ಮಾಡ್ಬಿಟ್ರೆ ಹೇಗೆ ಏನು ಅಂತ ಸ್ವಲ್ಪ ಆ ತರಹ ಸ್ವಭಾವ ಇರುತ್ತೆ ಅವ್ರಿಗೆ. ಜಿಪುಣರು ಅನ್ನೋದಕ್ಕೆ ಇದೊಂದು ಸಮಾನಾರ್ಥ ಅನ್ನೋದು ಗುರುಗಳೇ. ಸರ್, ಜಿಪುಣರು ಅನ್ನೋದಕ್ಕೆ ಇದೊಂದು ಸಮಾನಾರ್ಥ ಅಂತ. ಇವ್ರು ಜಿಪುಣರಲ್ಲ, ಆಕ್ಚುಲಿ ಇವ್ರು ಏನಂದ್ರೆ ಹೆದರ್ಕೊಳ್ತಾರ ಅಷ್ಟೇನೆ. ಇವ್ರು ಜಿಪುಣ್ತನ ಅಂದ್ರೆ ಗೊತ್ತಿಲ್ಲ, ಜಿಪುಣ್ತನ ಅಲ್ಲ ಇದು, ಭಯ. ಅಯ್ಯೋ ಸಂಪಾದನೆ ಆಗತ್ತೋ ಇಲ್ವೋ, ಕೊಟ್ಬಿಟ್ರೆ ಹೋಯ್ತಾ ಬರತ್ತಾ ಇಲ್ವೋ ಗೊತ್ತಿಲ್ಲ, ಹೇಗೆ ಇದು ಖರ್ಚು ಮಾಡೋದು ಅಂತ ಈ ತರ ಭಯ ಇರುತ್ತೆ ಹೊರತು ಜಿಪುಣ್ತನ ಅಲ್ಲ. ಜಿಪುಣ್ತನ ಅಂದ್ರೆ ದುಡ್ಡು ಅವ್ರಿಗೆ ಭಯ ಇರಲ್ಲ, ಖರ್ಚು ಮಾಡಲ್ಲ ಅಷ್ಟೇನೆ ಅವರು. ದುಷ್ಕರ್ಮಿಗಳು, ನೆಕ್ಸ್ಟ್ ವಿಳಂಬಿ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ಆಲಸಿಗರು, ಸದಾ ಯಾವುದಾದರೊಂದು ವ್ಯಾಧಿಯನ್ನು ಅನುಭವಿಸುವವರು, ತ್ಯಾಗ ಬುದ್ಧಿಯನ್ನು ಹೊಂದಿರುವವರು. ಶಾಂತಕುಮಾರ್, ನಮ್ಮ ಕೃಷ್ಣ ಪ್ರಸಾದ್ ಅವರು ನಿಮ್ಮನ್ನ ಬೀಟ್ ಮಾಡ್ಬಿಟ್ರು ಬರೆಯೋದ್ರಲ್ಲಿ. ನೀವೇ ಹಿಂದೆ ಹೊಟ್ಟೋದ್ರಿ. ಈಗ ರೆಕಾರ್ಡ್ ಮಾಡ್ತಾ ಇದಾರೆ ಅವರು. ಮೇಡಮ್ ಅವ್ರು ಹೇಳಿದ್ರಲ್ಲ ಸರ್, ವೀಣಾಮೂರ್ತಿ ಅವರು, ಅವ್ರು ಬರೆಯೋದು ಸರಿಯಾಗಿರಲ್ಲ ಅಂತ, ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಈಗ ಸರಿಯಾಗಿರಲ್ಲ ಅಂತ ಹೇಳಿಲ್ಲ ಶಾಂತಕುಮಾರ್ ಅವರೇ, ಅದು ನನಗ್ ಮಾತ್ರ ಅರ್ಥ ಆಗುತ್ತೆ, ಬೇರೆಯವ್ರಿಗೆ ಅರ್ಥ ಆಗಲ್ಲ ಅಂತ. ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನು. ಅದೇ ನಾನು ನೋಡ್ತಾ ಇದ್ದೀನಿ. ಅವರು ರವಿ ನಮ್ದು ಬ್ರಹ್ಮಲಿಪಿನೇ ಗುರುಗಳೇ, ಸ್ವಲ್ಪ ಕನ್ನಡ
ಅಲ್ಲ ಎಲ್ಲಾರ್ದು ಬ್ರಹ್ಮಲಿಪಿನೇ, ಯಾರು ಏನು ಗುಂಡಾಗಿ ಏನ್ ಬರೆಯಲ್ಲ ಇಲ್ಲಿ. ಅದು 25 ವರ್ಷ ಆಗ್ಬಿಡಿದೆ ಪ್ರಾಕ್ಟೀಸ್ ತಪ್ಪೋಗಿ ಹಾ. ಎಲ್ರಿಗೂ. ನಮಸ್ಕಾರ ಸರ್. ನಮಸ್ಕಾರ ಸರ್. ತ್ಯಾಗಿಗಳು. ಕುಟುಂಬವನ್ನು ಪೋಷಿಸುವವರು. ದುಃಖಿತರು. ಬ್ರಾಹ್ಮಣಾಶ್ರಯಿಗಳಾಗಿರುವರು. ಬ್ರಾಹ್ಮಣಾಶ್ರಯಿಗಳಾಗಿರುವವರು. ಬ್ರಹ್ಮರಾಂಬಿಕಾ ಅವರೇ, ನಿಮ್ಗೆ ಬರೆಯಕ್ಕಾಗದೆ ಇದ್ರೆ ಆರಾಮಾಗಿ ಕೂತ್ಕೊಂಡು ಕೇಳಿಸ್ಕೊಳ್ಳಿ ಸಾಕು. ವಿಡಿಯೋ ಬರುತ್ತೆ, ಅದ್ ನೋಡ್ಕೊಂಡು ಮಾಡ್ಕೊಬಹುದು, ತೊಂದರೆ ಇಲ್ಲ. ಸ್ಟ್ರೈನ್ ಮಾಡ್ಕೊಳಕ್ ಹೋಗ್ಬೇಡಿ. ಇಲ್ಲ ಬರಿಬಹುದು ಸರ್, ಸ್ವಲ್ಪ ಅಲ್ಲಾಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಹೇಳಿದ್ದು ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಡಿ, ಕೂತ್ಕೊಂಡು ಕೇಳಿಸ್ಕೊಳ್ಳಿ ಸಾಕು. ಆಮೇಲೆ ನೋಟ್ಸ್ ಮಾಡ್ಕೊಂಡ್ರೆ ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ವಿಕಾರಿ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು. ರಕ್ತ ವಿಕಾರ ಪೀಡಿತರು. ರಕ್ತ ವಿಕಾರ ಅಂದ್ರೆ ಬ್ಲಡ್ ಪ್ರೆಷರ್ ಇರ್ಬೋದು, ಬ್ಲಡ್ ಸಂಬಂಧಪಟ್ಟಂತಹ ಕಾಯಿಲೆಗಳಿರುತ್ತೆ ಅಂತಹವರು ಅಂತ. ಕೆಂಪು ಕಣ್ಣುಗಳನ್ನು ಹೊಂದಿದವರು. ಕೆಂಪು ಕಣ್ಣುಗಳನ್ನು ಹೊಂದಿರುವವರು. ವನ ಸಂಚಾರಿಗಳು. ಧನಹೀನರು. ಚಂಚಲ ಸ್ವಭಾವದವರು. ರೋಗಿಗಳು. ನೆಕ್ಸ್ಟ್ ಶಾರ್ವರಿ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು. ವೇದಶಾಸ್ತ್ರಾಧ್ಯಯನಗಳಲ್ಲಿ ಆಸಕ್ತಿ ಇರುವವರು. ಸತ್ಯವಾದಿಗಳು. ವ್ರತಾಚಾರಿಗಳು. ಮಧುರ ಪ್ರಿಯರು. ಏನಿವತ್ತು ಇದು ಕಡಿಮೆ ಆಗೋಯ್ತಲ್ಲ ಇಲ್ಲಿ ನಮ್ ಸ್ಟ್ರೆಂತ್, ಯಾಕೆ? ಶನಿವಾರ ವೀಕೆಂಡ್ ಪಾರ್ಟಿಗಳು ಇರ್ಬೇಕು ಗುರುಗಳೇ. ಇರ್ಬೋದು ಇರ್ಬೋದು. ಈಗ 3-4 ದಿನದಿಂದ ಕಡಿಮೆನೆ ಆಗ್ತಾ ಇದೆ. ಅದು ಹಾಗೇನೆ, ದುಡ್ಡು ಕೊಟ್ಟು ಸೇರ್ಕೊಳ್ತಾರೆ, ಆಮೇಲೆ ಕ್ಲಾಸಿಗೆ ಬರಲ್ಲ, ವಿಡಿಯೋ ಸಿಗುತ್ತಲ್ಲ ನೋಡ್ಕೊಂಡ್ರಾಯ್ತು ಅಂತ. ಈಗ ವಿಡಿಯೋನಲ್ಲಿ ಆಗಲ್ಲ ಗುರುಗಳೇ, ನಾನು ಎರಡು ನೋಡ್ತಾ ಇದ್ದೀನಿ. ಗುರುಗಳೇ ಇಲ್ಲಿ ನಾವೇನ್ ಬರ್ಕೊಳ್ತೀವಿ,
ಇಲ್ಲಿ ನಾವೇನ್ ಬರ್ಕೊಳ್ತೀವಿ ವಿಡಿಯೋ ಹ್ಮ್. ನೋಡ ಆಗಲ್ಲ, ಕೂತ್ಕೊಳಕ್ ಆಗಲ್ಲ. ಮಾಡ್ಬೋದು, ಇಲ್ಲ ಅಂತ ನಾನು ಹೇಳೋದು, ನಾನು ಎರಡೂ ನೋಡ್ತಾ ಇದೀನಿ, 2ನೇ ದಿನ ಕಳಿಸ್ತಾ ಇದ್ದೀನಿ, ಅದನ್ನು ನೋಡ್ತೀನಿ. ಅಲ್ಲಿ ಇಲ್ಲಿ ಇಲ್ಲ, ತಪ್ಪುಗಳಿದೆ, ಇದು ಬಟ್ ಕಷ್ಟ ಇದೆ. ನಾನು ಇನ್ನೊಂದು ಪ್ಲಾನ್ ಮಾಡ್ತಾ ಇದ್ದೀನಿ. ವಿಡಿಯೋ ಪ್ಲಸ್ ಬುಕ್ಕು, ವಿಡಿಯೋ ಡಿಫರೆಂಟ್ ಟೈಪ್ ವಿಡಿಯೋ ಮಾಡೋಣ ಅಂತ, ನಮ್ಮ ಸ್ಟುಡಿಯೋದಲ್ಲೇ ವಿಡಿಯೋ ಮಾಡೋಣ ಅಂತ ಐಡಿಯಾ ಇದೆ. ಮಾಡಿಬಿಟ್ಟು ಜೊತೆಗೆ ಬುಕ್ಕು ಕೊಡೋಣ ಅಂತ ಒಂದು ಐಡಿಯಾ ಇದೆ. ಆ ವಿಡಿಯೋ ನೀವು ನೋಡಿದಾಗ ನಿಮ್ಗೆ ಈಸಿಯಾಗಿ ಅದು ಅರ್ಥ ಆಗ್ತಾ ಹೋಗುತ್ತೆ. ಅಂದ್ರೆ ಗುರುಗಳೇ, ನೀವು ನೀವು ಇದ್ದು ಹೇಳ್ತಿರ್ತೀರಲ್ಲ, ಆ ಇಂಟ್ರೆಸ್ಟ್ ವಿಡಿಯೋ ಕೊಟ್ಟಾಗ ಇರಲ್ಲ ಗುರುಗಳೇ. ನೋಡಿದೀನಿ, ಯಾಕಂದ್ರೆ ಒಂದ್ಸಲ ಕೂದೋತೀವಿ, 10 ನಿಮಿಷ ಕಾಲ ಎದ್ದಿರ್ತೀವಿ, ಇನ್ನೊಂದ್ ಸ್ವಲ್ಪ ಕೂದ ಹೇಳ್ತೀವಿ, ಸ್ವಲ್ಪ ಎದ್ದೇಳ್ತೀವಿ, ಈ ತರ ಆಗ್ಬಿಡುತ್ತೆ ಗುರುಗಳೇ. ಹೌದು ಹೌದು. ಆ ಗುರುಗಳಿದ್ದಾಗ ಬರೋಂತ ಭಯ. ಪ್ಲವ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು, ಪ್ಲವ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು. ನಿದ್ರಾ ಪ್ರಿಯರು, ನಿದ್ರಾ ಪ್ರಿಯರು. ಬಹುಭೋಗಿಗಳು, ವಿವಿಧ ರೀತಿಯ ಉದ್ಯಮಗಳನ್ನು ಮಾಡುವವರು. ಸರ್ವಸಾಮಾನ್ಯನು, ಅಂದ್ರೆ ಇವ್ರೇನಂದ್ರೆ ಕೆಲಸದವ್ರು ಅವ್ರ ಜೊತೆ ಇವರು ಕೆಲಸದವ್ರ ತರಾನೇ ಇದ್ದೋಗ್ತಾರೆ. ಒಳ್ಳೆ ಇವ್ರ ಜೊತೆ ಹೈ ಲೆವೆಲ್, ಇವ್ರ ಜೊತೆ ಏನಾದ್ರು ಮೀಟಿಂಗ್ ಇದೆ ಅದು ಇದು ಅಂದ್ರೆ ಅಲ್ಲಿ ಆ ಲೆವೆಲ್ ಸರಿಯಾಗಿ ಅಡ್ಜಸ್ಟ್ ಆಗ್ತಾರೆ. ಕಸ ಗುಡ್ಸೋನಿದ್ರೆ ಇವರು ಕಸ ಗುಡ್ಸೋರ್ ತರಾನೇ ಇರ್ತಾರೆ. ಇಂಥ ವ್ಯಕ್ತಿಗಳು ನಾನು ನೋಡಿದ್ದೀನಿ. ನನ್ನ ರೈವಲ್ ಕಂಪನಿ ಒಂದಿತ್ತು, ಆ ಕಂಪನಿ MD ಹಾಗೇನೆ. ಒಳ್ಳೆ ಅವ್ರದ್ದು ಒಂದು ಹೆಚ್ಚು ಕಡಿಮೆ ಟರ್ನ್ ಓವರ್ ಬಂದು ಒಂದು 100 crores ಇರೋಂತ ಒಂದು ಕಂಪನಿ. ಆ ವ್ಯಕ್ತಿ ಹಾಗೇನೆ ವಾಚ್ಮೆನ್ ಜೊತೆ ಅದೇ ತರನೇ ಹೋಗಿ ಕೂತ್ಕೊಂಡು ಅವನ ಜೊತೆ ಬೀಡಿ ಸೆತ್ತ ಕೂತ್ಕೊಳ್ಳೋರು. ಆಯ್ತಾ? ಆಸ್ಟ್ರೇಲಿಯನ್ ಕಂಪನಿಯಿಂದ ಅವರ ಡೆಲಿಗೇಟ್ಸ್ ಬರೋರು ಅವರ ಕಂಪನಿಗೆ, ಅವ್ರ ಜೊತೆ ಅದೇ ತರ ಬಿಹೇವ್ ಮಾಡೋರು. ಸೊ ತುಂಬಾ ಜನ ನಾನು ನೋಡಿದ್ದೀನಿ ಇಂಥವ್ರನ್ನ. ಉದಾರಿಗಳು, ಇಲ್ಲಿ ಬರೋ ಅಷ್ಟು ನೇಚರು ಅವ್ರಿಗೆ ಹೊಂದತ್ತೆ. ನಾನು ಇವಾಗ ಯಾರು ಹೇಳಿದೆ ಉದಾಹರಣೆ, ಆ ವ್ಯಕ್ತಿಗೆ ಇದಿಷ್ಟು ನೇಚರು ಹೊಂದತ್ತೆ. ಕೃಪಾಶೀಲರು, ಶುಭಕೃತ ನಾಮ ಸಂವತ್ಸರದಲ್ಲಿ ಜನಿಸಿದ ಜಾತಕರು ವಿವಿಧ ಕರ್ಮಕರ್ತರು, ಅಂದ್ರೆ ಬೇರೆ ಬೇರೆ ರೀತಿ ಕೆಲಸ ಕಾರ್ಯಗಳನ್ನ ಮಾಡುವಂತವ್ರು ಅಂತ. ಯಶೋವಂತರು, ಸ್ತ್ರೀ ವಂಚಿತರು, ಸ್ತ್ರೀ ವಂಚಿತರು, ಜ್ಞಾನಿಗಳು, ಯಶಸ್ಸನ್ನು ಗಳಿಸುವವರು, ವಿಡಿಯೋ ಆನ್ ಮಾಡ್ಕೊಳ್ಳಿ ದಯವಿಟ್ಟು. ಯಾಕೆ ವಿಡಿಯೋ ಆಫ್ ಮಾಡ್ಬಿಡ್ತೀರಾ? ನೆಕ್ಸ್ಟ್, ಶುಭಕೃತು ಸಂವತ್ಸರದಲ್ಲಿ ಜನಿಸಿದ ಜಾತಕರು
ಒಂದು ಹಾಫ್ ಅನ್ ಅವರ್ ಆನ್ ಮಾಡ್ಕೋತೀನಿ ಗುರುಗಳೇ, ಸ್ವಲ್ಪ ಔಟ್ ಸೈಡ್ ಇದ್ದೆ. ಆಗ್ಲಿಮ್ಮ, ಹಾಗೆ ಮಾಡಿ. ಶೋಭಕೃತು ಸಂವತ್ಸರದಲ್ಲಿ ಜನಿಸಿದ ಜಾತಕರು ಶುದ್ಧಾಂತಃಕರಣವನ್ನು ಹೊಂದಿರುವವರು. ಶುದ್ಧಾಂತಃಕರಣದವರು. ರಾಜ ಸಮಾನರು ಅಥವಾ ರಾಜರು. ಶಾಂತ ಚಿತ್ತನು. ಶಾಂತ ಚಿತ್ತರು. ದಾನಿಗಳು. ವಿದ್ಯಾ ವಿನಯ ಸಂಪನ್ನರು. ವಿದ್ಯಾ ವಿನಯ ಸಂಪನ್ನರು. ಕ್ರೋಧ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು. ಕ್ರೋಧ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ವಿಜ್ಞಾನಿಗಳು. ಕ್ರೋಧ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ವಿಜ್ಞಾನಿಗಳು. ಅಮೂಲ್ಯವಾದ ಔಷಧಗಳ ಸಂಗ್ರಾಹಕರು. ಪರಾಪವಾದಿಗಳು. ಠಕ್ಕರು. ಏನ್ ಗುರುಗಳೇ? ಠಕ್ಕರು. ಠಕ್ಕರು ಅಂದ್ರೆ ಮೋಸಗಾರರು ಅಂತ. ದುಷ್ಟಭೋಗ ಉಳ್ಳವರು. ರಿಪೀಟ್ ಬ್ರೇಕ್ ಆಗ್ತಾ ಇದೆಯಮ್ಮ, ಹೇಳಿ. ಅಲ್ಲ ಅದೊಂದು ಪದ ಏನು ಅರ್ಥವೇ ಆಗ್ತಾ ಇಲ್ಲ, ಫುಲ್ ಬ್ರೇಕ್ ಆಗೋಯ್ತು ನಿಮ್ ವಾಯ್ಸ್ ಫುಲ್ಲು. ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಅಲ್ಲ ಅದೊಂದ್ಸಲ ರಿಪೀಟ್ ಮಾಡಿ ಗುರುಗಳೇ. ಟಕ್ಕರು ಆದ್ಮೇಲೆ ಇದ್ರದ ದುಷ್ಟಭೋಗ ಉಳ್ಳವರು. ದುಷ್ಟಭೋಗ ಉಳ್ಳವರು. ನೆಕ್ಸ್ಟ್ ವಿಶ್ವಾವಸು ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ದುಷ್ಟಭೋಗ ಉಳ್ಳವರು ಅಂದ್ರೆ ಒಂದ್ ರೀತಿ ಇವರು ಕೆಟ್ಟ ಕೆಲಸಗಳಲ್ಲಿ ತೃಪ್ತಿ ಪಡೋರು, ಕೆಟ್ಟ ಕೆಲಸಗಳಲ್ಲಿ ಸಮಾಧಾನ, ಒಂಥರ ಕೆಟ್ಟ ಕೆಲಸಗಳನ್ನ ಮಾಡೋದ್ರಲ್ಲಿ
ಇವ್ರಿಗೆ ಸುಖ ಸಿಗತ್ತೆ ಅಂತ. ಆ ರೀತಿ ಸುಖಾನ ಇವ್ರು ಬಯಸ್ತಾರೆ ಅಂತ. ಕೆಟ್ಟ ರೀತಿಯಲ್ಲಿ, ಕೆಟ್ಟ ಮಾರ್ಗಗಳಲ್ಲಿ ಏನಿರುತ್ತೋ ಅದನ್ನ. ವಿಶ್ವಾವಸು ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ರಾಜ ಚಿಹ್ನೆಯನ್ನು ಧರಿಸುವವರು. ಪ್ರಧಾನ ಪುರುಷ. ಧನವಂತರು. ಮಾನವಂತರು. ಹಾಸ್ಯಪ್ರಿಯರು. ನೆಕ್ಸ್ಟ್, ಪರಾಭವ ನಾಮ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ಭಯಪೀಡಿತರು. ಭಯಪೀಡಿತರು. ಶೀತ ಬೆದರಿಕೆಯುಳ್ಳವರು. ಅಂದ್ರೆ ತಂಪಾದ ವಾತಾವರಣ, ತಂಪಾಗಿರೋದೇನ್ ನೋಡಿದ್ರು ಅವ್ರು ಸ್ವಲ್ಪ ಭಯ ಇರುತ್ತೆ. ಸೊ ಅವ್ರು ತಣ್ಣೀರು ಸ್ನಾನ ಮಾಡ್ಬೇಕಾದ್ರೂ ಹೆದರ್ತಾರೆ. ಅಧರ್ಮಿಗಳು. ಕ್ಷುದ್ರಾತ್ಮರು. ಇಷ್ಟೆಲ್ಲ ಮೈನಸ್ ಪಾಯಿಂಟ್ ಇದ್ರು ಇವರು ಧನಿಕರು. ಇವುಗಳ ಇದು ಕ್ಷುದ್ಧಾತ್ಮರು ಅಂದ್ರೆ ಕ್ಷುದ್ರಾತ್ಮರು ಅಂದ್ರೆ ಒಂಥರ ಕೆಟ್ಟ ನಡವಳಿಕೆ ಉಳ್ಳವರು ಅಂತ ಹೇಳಿ. ಕ್ಷುದ್ರ ಅಂದ್ರೆ ನೆಗೆಟಿವ್. ಆಯ್ತಾ ಕೃಷ್ಣ ಪ್ರಸಾದ್ ಅವರೇ? ಓಕೆ. ಪ್ಲವಂಗ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ಭಯಂಕರನು. ಚೋರತನದವರು. ರಾಜಯೋಗವನ್ನು ಅನುಭವಿಸುವವರು. ಯೋಗಾಭ್ಯಾಸವನ್ನು ಮಾಡುವವರು. ನೆಕ್ಸ್ಟ್, ಕೀಲಕ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ಚಿತ್ರಕಲಾ ನಿಪುಣರು.
ಸುಖ ಸೌಭಾಗ್ಯವಂತರು. ಸುಖ ಸೌಭಾಗ್ಯವಂತರು. ಬ್ರಾಹ್ಮಣ ಪ್ರಿಯರು. ಗುರು ಹಿರಿಯರಲ್ಲಿ ಭಕ್ತಿಯನ್ನು ಹೊಂದಿದವರು. ನೆಕ್ಸ್ಟ್ ಸೌಮ್ಯ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ಸುಶೀಲರು. ಪವಿತ್ರಾತ್ಮರು. ಚತುರರು. ಪ್ರತಾಪಿಗಳು. ಕೃಷ್ಣ ಪ್ರಸಾದ್ ಅವರೇ, ನೀವು ಅಷ್ಟು ಬೇಗ ತಲೆ ಎತ್ಬೇಡಿ, ಪಾಪ ಅವ್ರಿಗೆಲ್ಲ ತೊಂದರೆ ಆಗತ್ತೆ. ಈಗ ನಾನ್ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀನಿ. ಈಗ ನಮ್ಮ ಇವ್ರನ್ನ ಬಿಟ್ಬಿಟ್ಟು ಒಳ್ಳೆ ಸ್ಲೋ ಯಾರಿದ್ದಾರೆ ಅವ್ರನ್ನ ಫಾಲೋ ಮಾಡಿ. ಅಲ್ಲ, ಅವಾಗ ಇದ್ದಿದ್ದು ಸ್ಲೋ ಆಗ್ಬಿಡುತ್ತೆ. ಒಂದು ಅಭ್ಯಾಸ ಇರಲಿ, ಅಭ್ಯಾಸ ಜಾಸ್ತಿ ಅದೇ ನಂದು ಅಭ್ಯಾಸ ಜಾಸ್ತಿ ಆಗ್ತಾರೆ, ಸ್ಪೀಡ್ ಜಾಸ್ತಿ ಆಗ್ಬಿಡುತ್ತೆ. ಅವಾಗ ವೀಣಾಮೂರ್ತಿ ಅವ್ರನ್ನ ಫಾಲೋ ಮಾಡ್ಬೇಕಾಗತ್ತೆ. ಅವ್ರು ಇದ್ದಿದ್ದು ಸ್ಲೋ ಆಗ್ಬಿಡ್ತಾರೆ. ಆಮೇಲೆ ಬೇರೆಯವರೆಲ್ಲ ನನ್ನ ಬೈತಾ ಇರ್ತಾರೆ. ಪ್ರತಾಪಿಗಳು. ಹಿತವನ್ನು ಬಯಸುವವರು. ಹಿತವನ್ನು ಬಯಸುವವರು. ಧನಿಕರು. ಧನಿಕರು. ಪ್ರೀತಿ ಪಾತ್ರರು. ನೆಕ್ಸ್ಟ್ ಸಾಧಾರಣ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ಸದಾ ಉದ್ಯೋಗ ನಿರತರು. ಒಂದ್ ಸೆಕೆಂಡ್.
ಸರ್ ಯಾವ್ದಾಗಿತ್ತೀಗ? ಸಾಧಾರಣ ಸಂವತ್ಸರು ಸದಾ ಉದ್ಯೋಗ ನಿರತರು. ಅದು ಎಲ್ಲೋ ಹೋಗಿ ಅದು ಸಬ್ಜೆಕ್ಟ್ ಬಿಟ್ಟು ಹೋಗಿತ್ತು. ಓಕೆ, ಸಾಧಾರಣ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ಸದಾ ಉದ್ಯೋಗ ನಿರತರು, ಅಲ್ಪ ಸಂತೋಷಿಗಳು, ಶಾಸ್ತ್ರ ವಿಚಾರಗಳನ್ನ ಅರಿತ ಪಂಡಿತರು, ಸಿದ್ಧ ತಂತ್ರದವರು, ನೆಕ್ಸ್ಟ್ ವಿರೋಧಿ ಋತು ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ಬಂಧುಗಳಲ್ಲಿ ವಿರೋಧವನ್ನು ಹೊಂದಿದವರು, ಅಥವಾ ಬಂಧುಗಳು ಇವರನ್ನೂ ವಿರೋಧಿಸಬಹುದು, ಈ ತರನೂ ಆಗತ್ತ ಅವ್ರದ್ದು. ಕ್ರೂರ ಸೌಮ್ಯ ಮಿಶ್ರ ಗುಣದವರು, ಕೆಲವೊಮ್ಮೆ ತುಂಬಾ ಅಗ್ರೆಸಿವ್ ಆಗಿರ್ತಾರೆ, ಕೆಲವೊಮ್ಮೆ ಶಾಂತ ಚಿತ್ತರಾಗಿರ್ತಾರೆ, ಆತರ. ಆಶಾವಾದಿಗಳು, ಸದಾ ಸಂಚಾರ ನಿರತರು, ಅಲ್ಪತೃಪ್ತರು, ನೆಕ್ಸ್ಟ್ ಪರಿಧಾವಿ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ಅಲ್ಪಮತಿಗಳು, ಇವ್ರಿಗೆ ತುಂಬಾ ಬುದ್ಧಿ ಇರಲ್ಲ, ಸ್ವಲ್ಪನೇ ಬುದ್ಧಿ ಇರುತ್ತೆ. ಸ್ವಲ್ಪ ಕರ್ಮಕರ್ತರು, ಸಂಚಾರ ಪ್ರಿಯರು, ಧನಿಕರು,
ತೀರ್ಥಕ್ಷೇತ್ರ ಸಂದರ್ಶಕರು. ನೆಕ್ಸ್ಟ್ ಪ್ರಮಾತಿ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ಗಂಧ ಮಾಲ್ಯಾದಿ ಭೂಷಣ ಪ್ರಿಯರು. ಸ್ತ್ರೀ ಜನ ಲೋಲರು. ಪರಿಶುದ್ಧರು. ಸೊ ಇಲ್ಲೊಂದು ಕನ್ಫ್ಯೂಸ್ ಆಗ್ಬೋದು, ಸ್ತ್ರೀ ಜನ ಲೋಲರು ಅಂದ್ಮೇಲೆ ಪರಿಶುದ್ಧರು ಹೇಗಾಗ್ತಾರೆ ಅಂತ. ಇಲ್ಲಿ ಏನಾಗತ್ತೆ, ಕೃಷ್ಣ ಪರಮಾತ್ಮನ ನಾವು ನೆನೆಸ್ಕೊಳ್ಬಹುದು. 16,000 ಇವ್ರುಗಳ ಜೊತೆ ಇದ್ರೂ ಕೂಡ ಪರಿಶುದ್ಧನಾಗೇ ಇದ್ದ. ಹಾಗೆ ಇವ್ರನ್ನು ಸ್ತ್ರೀಯರ ಜೊತೆ ಒಡನಾಟ ಇರುತ್ತೆ, ಆದ್ರೆ ಯಾವುದೇ ಒಂದು ದುಷ್ಟ ಕಾರ್ಯಗಳನ್ನು ಮಾಡೋ ವ್ಯಕ್ತಿಗಳಾಗಿರಲ್ಲ ಅವರು. ಹಾಗಾಗಿ ಇವ್ರಿಗೆ ಪರಿಶುದ್ಧರು ಅಂತ ಹೇಳಿ ಹೇಳ್ಬಹುದು. ನೆಕ್ಸ್ಟ್ ಆನಂದ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ಆನಂದ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ಸಂತೋಷ ಜೀವಿಗಳು. ಸ್ವಜನ ಪ್ರಿಯರು. ಬಹುಧನವಂತರು. ನೆಕ್ಸ್ಟ್ ರಾಕ್ಷಸ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ಮಾಂಸಾಹಾರ ಪ್ರಿಯರು. ಯಾಕೆಂದ್ರೆ ರಾಕ್ಷಸ ಅಲ್ವಾ, ಅವರು ಮಾಂಸಾಹಾರನ ಇಷ್ಟಪಡ್ತಾರೆ. ಪಾಪ ಬುದ್ಧಿಯುಳ್ಳವರು. ವ್ಯರ್ಥ ಮಾತುಗಳನ್ನಾಡುವವರು. ಬೇಟೆಗಾರರು. ಮದಿರಾಸಕ್ತರು. ನಳ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ಬಹುಸಂತಾನಿಗಳು. ಹೆಚ್ಚು ಮಿತ್ರರನ್ನು ಹೊಂದಿರುವವರು.
ಧನಲೋಭಿಗಳು, ಆಚಾರ ಸಂಪನ್ನರು, ಏನ್ ಗುರುಗಳೇ ಅದು? ಆಚಾರ ಸಂಪನ್ನರು, ಶಾಂತಿ ಪ್ರಿಯರು, ನೆಕ್ಸ್ಟ್ ಪಿಂಗಲ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ಪಿತ್ತ ಪ್ರಕೃತಿ ಹೊಂದಿರುವವರು, ಯೋಗ ಸಾಧನ ತತ್ಪರರು, ಹಲವು ವಾಹನಗಳ ಒಡೆಯ, ರೋಗ ಪೀಡಿತರು, ಕಾಲಯುಕ್ತ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ಕೃಷಿಕರು, ವ್ಯಾಪಾರಿಗಳು, ತೈಲ ಭಾಂಡ ಸಂಗ್ರಹಕರ್ತ, ತ್ರಿಕಾಲ ಜ್ಞಾನವನ್ನು ಹೊಂದಿದವರು, ಸಂಪನ್ನರು, ನೆಕ್ಸ್ಟ್ ಸಿದ್ಧಾರ್ಥ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ವೇದಶಾಸ್ತ್ರ ಸಂಪನ್ನರು, ಕೋಮಲ ಹೃದಯಿಗಳು, ದೈವ ಭಕ್ತರು, ಸರ್ವ ವಸ್ತು ಸಂಗ್ರಹಿಸುವವರು, ಧನವಂತರು, ನೆಕ್ಸ್ಟ್ ರೌದ್ರಿ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ಚೋರ ವೃತ್ತಿ ಮಾಡುವವರು,
ಚಂಚಲ ಚಿತ್ತರು. ಪರದ್ರವ್ಯ ಜೀವಿಗಳು. ನಿಂದ್ಯರು. ವ್ಯಭಿಚಾರ ಪ್ರಿಯರು. ಒಂದ್ ಸೆಕೆಂಡ್ ವಿಡಿಯೋ ಪಾಸ್ ಮಾಡ್ತೀನಿ, ರೆಕಾರ್ಡಿಂಗು. ವ್ಯಭಿಚಾರ ಪ್ರಿಯರು. ನೆಕ್ಸ್ಟ್, ದುರ್ಮತಿ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ಪಾಪ ಬುದ್ಧಿಯುಳ್ಳವರು. ಕಾಮಾಸಕ್ತರು. ಶೋಕ ತಪ್ತರು. ಅರ್ಥ ಸಂಗ್ರಹಿ. ಅರ್ಥ ಅಂದ್ರೆ ದುಡ್ಡು. ಜಡ ಸ್ವಭಾವದವರು ಅಂದ್ರೆ ಸೋಮಾರಿಗಳು ಅಂತ. ನೆಕ್ಸ್ಟ್, ದುಂದುಬಿ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ಸಂಗೀತ, ಶಿಲ್ಪಕಲೆಗಳಲ್ಲಿ ನಿಪುಣತೆಯನ್ನು ಪಡೆದಿರುವವರು. ಔಷಧ ತಜ್ಞ. ಗುಣವಂತರು. ಪುಟ್ಟ ಶರೀರವನ್ನು ಹೊಂದಿದವರು. ನೆಕ್ಸ್ಟ್, ರುಧಿರೋದ್ಗಾರಿ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ರುಧಿರೋದ್ಗಾರಿ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು ಬುದ್ಧಿವಂತರು. ಬುದ್ಧಿವಂತರು, ಸತ್ಯವಂತರು, ಕಫ ವಾತ ಪೀಡಿತರು. ಧನಿಕರು.
ಸುಳ್ಳಿಗೆ ಬೆದರುವವರು. ಸುಳ್ಳಿಗೆ ಬೆದರುವವರು. ನೆಕ್ಸ್ಟ್ ರಕ್ತಾಕ್ಷಿ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು. ಶಾಂತ ಸ್ವಭಾವವನ್ನು ಹೊಂದಿರುವವರು. ಬಂಧು ಜನಪ್ರಿಯರು. ಸ್ವದೇಶ ತ್ಯಾಗಿಗಳು. ಅವ್ರು ಇರೋ ಊರಲ್ಲಿ ಇರಲ್ಲ, ಬೇರೆ ಕಡೆ ಹೊರಟೋಗ್ತಾರೆ. ಉಪಪತ್ನಿ ಇರುವಾತ. ಉಪಪತ್ನಿ ಹೆಂಡತಿ ಜೊತೆ ಇನ್ನೊಬ್ಬಳನ್ನ ಇಟ್ಕೊಂಡಿರ್ತಾರೆ ಅಂತ. ಧನಹೀನರು. ನೆಕ್ಸ್ಟ್ ಕ್ರೋಧನ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು. ಕೋಪಶೀಲರು. ಪರಾಕ್ರಮಿಗಳು. ಬ್ರಾಹ್ಮಣ ವೃತ್ತಿಯನ್ನು ಮಾಡತಕ್ಕವರು. ಬ್ರಾಹ್ಮಣ ವೃತ್ತಿಯನ್ನು ಮಾಡತಕ್ಕವರು. ಪರೋಪಜೀವಿಗಳು. ಮನೆಗೆ ಮಾರಿ ಊರಿಗೆ ಉಕ್ಕಾರಿ ಅಂತಾರಲ್ಲ, ಆ ತರ ಜಾತಿ ಇರುವುದು. ಬಂಧುವರ್ಜಿತರು. ನೆಕ್ಸ್ಟ್ ಅಕ್ಷಯ ಸಂವತ್ಸರದಲ್ಲಿ ಹುಟ್ಟಿದ ಜಾತಕರು. ನಿತ್ಯ ಕುಟುಂಬ ಕಲಹಿ. ಪ್ರತಿ ದಿವಸ ಇವ್ರು ಜಗಳ ಮಾಡಿದ್ರೆ ನಿದ್ದೆನೆ ಬರಲ್ಲ. ಮದಿರೆ ವೇಶ್ಯೆಯರಲ್ಲಿ ಆಸಕ್ತಿ. ನಟನೆಯನ್ನು ಮಾಡುವವರು. ಹಾಗೆ ಅಂತ ಇವರು ಕಲಾವಿದರು ಅಂತ ಅನ್ಕೊಂಬೇಡಿ. ಇದಿಷ್ಟು 60 ಸಂವತ್ಸರಗಳು. 60 ಸಂವತ್ಸರದಲ್ಲಿ ಯಾರ್ಯಾರು ಹುಟ್ಟಿರ್ತಾರೆ ಅವರ ಒಂದು ಈ ರೀತಿ ಎಲ್ಲ ಇರುತ್ತೆ ಅವರ ಜೀವನ ಕ್ರಮ ಅನ್ನೋದನ್ನ ನಾವು ಇದರಲ್ಲಿ ತಿಳ್ಕೊಳ್ಬಹುದು. ಹೀಗೆ ಇರ್ಬೇಕು ಅಂತೇನಿಲ್ಲ. ಲಾಸ್ಟ್ ಹೇಳಿದ್ದು ಕ್ಷಯನ ಅಕ್ಷಯನ? ಅಕ್ಷಯ. ಕ್ಷಯ ಆಕ್ಚುಲಿ ಅಕ್ಷಯ ಅಂತ ಹೇಳಿ ಇರೋದದು. ಆಮೇಲೆ ಔಷಧ ತಜ್ಞರು ಅಂದ್ರೆ ಮೆಡಿಕಲ್ ಸ್ಟೋರ್ ಇಟ್ಟಿರೋರು ಅಂತಾನ ಅಥವಾ ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ ಅಂತ? ಔಷಧ ತಜ್ಞರು ಅಂದ್ರೆ ಇವರಿಬ್ರು ಅಲ್ಲ, ಮೆಡಿಕಲ್ ರಿಸರ್ಚ್ ಮಾಡೋರು ಅಂತ. ಅಂದ್ರೆ ಔಷಧಿಗಳ ಬಗ್ಗೆ ರಿಸರ್ಚ್ ಮಾಡುವಂತವ್ರು ಅಂತ. ಗುರುಗಳೇ, ಹೇಳಿ ಸರ್. ನೀವು ಪಿಂಗಳ ಅಂತ ಬರ್ತ್ರಿ, ಈ ಇದ್ರಲ್ಲಿ ಒಂಟಿಕೊಪ್ಪರಲ್ಲಿ ಪೈಂಗಳ ಅಂತಿದೆ. ಎರಡು ಒಂದೇ ಸರ್, ಎರಡು ಒಂದೇನೆ, ಯಾವ್ದು ಬೇಕಾದ್ರೂ ಬರ್ಕೊಳ್ಬಹುದು. ಸರಿ. ಹೌದು. ಒಂದು ಸಂವತ್ಸರ ಅಂದ್ರೆ 2 ಅಯನಗಳಿರುತ್ತೆ. ಒಂದು ಉತ್ತರಾಯಣ,
ಇನ್ನೊಂದು ದಕ್ಷಿಣಾಯನ ಅಂತೇಳಿ. ಉತ್ತರಾಯಣ ಅಂತಂದ್ರೆ ಈ ರವಿ ಏನಿರ್ತಾನೆ ಭೂಮಧ್ಯ ರೇಖೆಗೆ ಉತ್ತರ ಮುಖವಾಗಿ ಚಲಿಸೋದನ್ನ ಆ ಒಂದು ಕಾಲಕ್ಕೆ ಉತ್ತರಾಯಣ ಅಂತ ಹೇಳಿ ಕರೀತಾರೆ. ಇದು ಜನವರಿ 14ನೇ ತಾರೀಕಿನಿಂದ ಜುಲೈ 15 ಅಥವಾ 16ನೇ ತಾರೀಕುವರೆಗೂ ಪ್ರತಿ ವರ್ಷ ಇದು ನಿಖರವಾಗಿ ಅದೇ ಸಂದರ್ಭದಲ್ಲಿ ಅದೇ ಸಮಯದಲ್ಲಿ ಆಗುತ್ತೆ. ಅಂದ್ರೆ ಇದು ಮಾಘ ಮಾಸದಿಂದ ಆಷಾಢ ಮಾಸದವರೆಗೂ ಇರುವಂತಹ ಒಂದು ಕಾಲ ಆಗಿರುತ್ತೆ. ಆ ಒಂದು ಕಾಲದಲ್ಲಿ ಉತ್ತರಾಯಣ ಅಂದ್ರೆ ಸೂರ್ಯನಿಗೆ ಬಲ ಜಾಸ್ತಿ ಇರುತ್ತೆ. ಸೊ ಅವಾಗ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗಿ ಆಗ್ತಾ ಇರುತ್ತೆ, ಎಲ್ಲ ಒಂದು ಇದಕ್ಕೆ ಅನುಕೂಲ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಎರಡನೇದು ದಕ್ಷಿಣಾಯನ ಅಂತ ಹೇಳಿ. ಐ ಥಿಂಕ್ ಇದು ನಾನು ಅವತ್ತು ಪಾಠದಲ್ಲಿ ಹೇಳಿದ್ದೆ ಅನ್ಸುತ್ತಲ್ವ. ಇಲ್ಲಿ ಹೇಳ್ಬಿಡೋಣ ಪೂರ್ತಿ ಅದು ಮುಗಿಸ್ಕೊಂಡು ಒಂದ್ ಕಡೆಯಿಂದ ಹೊತ್ತಾದ್ರೆ ಆಯ್ತು. ಅವತ್ ಮಾಡಿದ್ರಿ ಗುರುಗಳೇ. ಓಕೆ. ರವಿ ಭೂಮಧ್ಯ ರೇಖೆಗೆ ದಕ್ಷಿಣಾಭಿಮುಖವಾಗಿ ಚಲಿಸತಕ್ಕಂತಹ ಕಾಲ ಏನಿದೆ ಇದನ್ನ ದಕ್ಷಿಣಾಯನ ಅಂತ ಹೇಳಿ ಕರೀತಾರೆ. ಜುಲೈ 15 ಅಥವಾ 16ನೇ ತಾರೀಕಿನಿಂದ ಪ್ರಾರಂಭ ಆಗಿ ಜನವರಿ 14ನೇ ತಾರೀಕಿನವರೆಗೂ ಇದು ನಡ್ಕೊಂಡು ಹೋಗುತ್ತೆ. 14 ಅಥವಾ ಕೆಲವೊಮ್ಮೆ 15 ಅಂತ ಹೇಳಿ ಅನ್ಬಹುದು. ಇದು ಶ್ರಾವಣ ಮಾಸದಿಂದ ಪ್ರಾರಂಭ ಆಗಿ ಪುಷ್ಯ ಮಾಸದಲ್ಲಿ ಇದು ಮುಕ್ತಾಯ ಆಗುತ್ತೆ. ಈ ಕಾಲ ಏನಿರುತ್ತೆ ಇದರಲ್ಲಿ ಈ ಕಾಲಘಟ್ಟದಲ್ಲಿ ಸೂರ್ಯ ಕ್ರಮೇಣವಾಗಿ ತನ್ನ ಶಕ್ತಿನ ಕಳ್ಕೊಳ್ತಾ ಬರ್ತಾನೆ. ಇನ್ನ ಈ ಆಯನ ಫಲಗಳನ್ನ ನೋಡೋದಾದ್ರೆ ಉತ್ತರಾಯಣದಲ್ಲಿ ಜನಿಸಿರತಕ್ಕಂತಹ ಜಾತಕರು ದೀರ್ಘಾಯುಷ್ಯವಂತರಾಗಿರ್ತಾರೆ, ಸದಾಚಾರವಂತರಾಗಿರ್ತಾರೆ, ಸತ್ಯವಂತರಾಗಿರ್ತಾರೆ, ವಿದ್ಯಾವಂತರಾಗಿರ್ತಾರೆ, ದೈವ ಭಕ್ತಿಯನ್ನು ಹೊಂದಿದವರಾಗಿರ್ತಾರೆ. ಇನ್ನು ದಕ್ಷಿಣಾಯನದಲ್ಲಿ ಜನಿಸಿದ ಜಾತಕರು ನೇರವಾದ ಆಲೋಚನೆಯನ್ನು ಹೊಂದಿರುವವರು, ಕ್ರೂರಿಗಳಾಗಿರ್ತಾರೆ, ಕೆಲಸದಲ್ಲಿ ನೈಪುಣ್ಯತೆಯನ್ನು ಹೊಂದಿರ್ತಾರೆ ಇವುಗಳು, ರೋಗಿಗಳಾಗಿರ್ತಾರೆ, ಇವರು ಸ್ವಾಭಿಮಾನಿಗಳು ಕೂಡ ಹೌದು. ಗುರುಗಳೇ ಉತ್ತರಾಯಣ ಒಂಚೂರು ಹೇಳಿ ಗುರುಗಳೇ, ಬರ್ಕೊಳ್ಳೆ. ಉತ್ತರಾಯಣದಲ್ಲಿ ಜನಿಸಿದ ಜಾತಕರು ದೀರ್ಘಾಯುಷ್ಯವನ್ನು ಹೊಂದಿದವರಾಗಿರ್ತಾರೆ, ದೀರ್ಘಾಯುಷ್ಯವಂತರು, ಸದಾಚಾರ ಉಳ್ಳವರು, ಸತ್ಯವಂತರು, ವಿದ್ಯಾವಂತರು, ದೈವ ಭಕ್ತರಾಗಿರುತ್ತಾರೆ. ದಕ್ಷಿಣಾಯನ ಏನ್ ಬೇಡ ಅಲ್ಲ, ಬರ್ಕೊಂಡಿದ್ದೀರಲ್ವಾ? ಓಕೆ.
ಇನ್ನ ಒಂದು ಸಂವತ್ಸರದಲ್ಲಿ 12 ಚಾಂದ್ರಮಾನ ಮಾಸಗಳಿರುತ್ತೆ. ಯಾವುದು ಅಂತ ನೋಡೋದಾದ್ರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತೀಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಹೀಗೆ ಒಟ್ಟು 12 ಚಾಂದ್ರಮಾನ ಮಾಸಗಳಿರುತ್ತೆ. ಮಂಜುನಾಥ ಸ್ವಾಮಿ ಮ್ಯೂಟ್ ಮಾಡ್ಕೊಳ್ಳಿ. ಈ ಚಾಂದ್ರಮಾನ ಮಾಸಗಳು ಶುದ್ಧ ಪಾಡ್ಯಮಿಯಿಂದ ಪ್ರಾರಂಭವಾಗಿ ಅಮಾವಾಸ್ಯವರೆಗೂ ಇರುವಂತಹ ಒಂದು ಕಾಲ ಏನಿರುತ್ತೆ ಅದನ್ನ ಚಾಂದ್ರಮಾಸ ಅಂತ ಹೇಳಿ ಕರೀತಾರೆ. ಅಂದ್ರೆ ಚಿತ್ತಾ ನಕ್ಷತ್ರದಿಂದ ಕೂಡಿರತಕ್ಕಂತಹ ಪೌರ್ಣಮಿ ಇರುವಂತಹ ಮಾಸಕ್ಕೆ ಚೈತ್ರ ಮಾಸ ಅಂತ ಹೇಳಿ ಕರೀತಾರೆ. ಚಿತ್ತಾ ನಕ್ಷತ್ರದಿಂದ ಕೂಡಿದ ಪೌರ್ಣಮಿಯುಳ್ಳ ಮಾಸಕ್ಕೆ ಚೈತ್ರ ಮಾಸ ಅಂತ ಹೇಳಿ ಕರೀತಾರೆ. ವಿಶಾಖ ನಕ್ಷತ್ರದಿಂದ ಕೂಡಿದ ಪೌರ್ಣಮಿಯುಳ್ಳ ಮಾಸಕ್ಕೆ ವೈಶಾಖ ಮಾಸ ಅಂತ ಹೇಳಿ ಕರೀತಾರೆ. ಜ್ಯೇಷ್ಠ ನಕ್ಷತ್ರದಿಂದ ಕೂಡಿದ ಪೌರ್ಣಮಿಯುಳ್ಳ ಮಾಸಕ್ಕೆ ಜ್ಯೇಷ್ಠ ಮಾಸ ಅಂತ ಹೇಳಿ ಕರೀತಾರೆ. ಪೂರ್ವಾಷಾಢ ಅಥವಾ ಉತ್ತರಾಷಾಢ ನಕ್ಷತ್ರದಿಂದ ಕೂಡಿದ ಪೌರ್ಣಮಿಯುಳ್ಳ ಮಾಸಕ್ಕೆ ಆಷಾಢ ಮಾಸ ಅಂತ ಹೇಳಿ ಕರೀತಾರೆ. ಶ್ರವಣ ನಕ್ಷತ್ರದಿಂದ ಕೂಡಿದ ಪೌರ್ಣಮಿಯುಳ್ಳ ಮಾಸಕ್ಕೆ ಶ್ರಾವಣ ಮಾಸ ಅಂತ ಹೇಳಿ ಕರೀತಾರೆ. ಪೂರ್ವಭಾದ್ರ ಅಥವಾ ಯಾವ ಮಾಸ ಗುರುಗಳೇ? ಶ್ರವಣ ನಕ್ಷತ್ರದಿಂದ ಶ್ರಾವಣ ಮಾಸಮ್ಮ. ಪೂರ್ವಭಾದ್ರ ಅಥವಾ ಉತ್ತರಾಭಾದ್ರ ನಕ್ಷತ್ರದಿಂದ ಕೂಡಿದ ಪೌರ್ಣಮಿಯುಳ್ಳ ಮಾಸಕ್ಕೆ ಭಾದ್ರಪದ ಮಾಸ ಅಂತ ಹೇಳಿ ಕರೀತಾರೆ.
ಅಶ್ವಿನಿ ನಕ್ಷತ್ರದಿಂದ ಕೂಡಿದ ಪೌರ್ಣಮಿಯುಳ್ಳ ಮಾಸಕ್ಕೆ ಆಶ್ವಯುಜ ಮಾಸ ಅಂತ ಹೇಳಿ ಕರೀತಾರೆ. ಕೃತ್ತಿಕಾ ನಕ್ಷತ್ರದಿಂದ ಕೂಡಿದ ಪೌರ್ಣಮಿಯುಳ್ಳ ಮಾಸಕ್ಕೆ ಮಾರ್ಗಶಿರ ಮಾಸ ಅಂತ ಹೇಳಿ ಕರೀತಾರೆ. ಗುರುಗಳೇ ಇನ್ನೊಂದ್ಸಲ ಹೇಳಿ. ಕೃತ್ತಿಕಾ ನಕ್ಷತ್ರದಿಂದ ಕೂಡಿದ ಪೌರ್ಣಮಿಯುಳ್ಳ ಮಾಸಕ್ಕೆ ಕಾರ್ತಿಕ ಮಾಸ ಅಂತ ಹೇಳಿ ಕರೀತಾರೆ. ಮೃಗಶಿರ ನಕ್ಷತ್ರದಿಂದ ಕೂಡಿದ ಪೌರ್ಣಮಿಯುಳ್ಳ ಮಾಸಕ್ಕೆ ಮಾರ್ಗಶಿರ ಮಾಸ ಅಂತ ಹೇಳಿ ಕರೀತಾರೆ. ಮೃಗಶಿರಕ್ಕೂ ಅದೇನಾ ಮಾರ್ಗಶಿರ? ಅಲ್ಲಮ್ಮ, ಕೃತ್ತಿಕಾಗಿ ಕಾರ್ತಿಕ ಮಾಸ, ಮೃಗಶಿರಾಗಿ ಮಾರ್ಗಶಿರ ಮಾಸ. ಯಾಕೆ ಕನ್ಫ್ಯೂಸ್ ಆಯ್ತಾ? ನೆಕ್ಸ್ಟ್, ಪುಷ್ಯಮಿ ನಕ್ಷತ್ರದಿಂದ ಕೂಡಿದ ಪೌರ್ಣಮಿಯುಳ್ಳ ಮಾಸಕ್ಕೆ ಪುಷ್ಯ ಮಾಸ ಅಥವಾ ಪೌಷ ಮಾಸ ಅಂತ ಕೂಡ ಕರೀತಾರೆ ಅದನ್ನ. ಪುಷ್ಯಮಿ ನಕ್ಷತ್ರದಿಂದ ಕೂಡಿದ ಪೌರ್ಣಮಿಯುಳ್ಳ ಮಾಸಕ್ಕೆ ಪುಷ್ಯ ಮಾಸ ಅಥವಾ ಪೌಷ ಮಾಸ ಅಂತ ಹೇಳಿ ಕರೀತಾರೆ. ಮಖ ನಕ್ಷತ್ರದಿಂದ ಕೂಡಿದ ಪೌರ್ಣಮಿಯುಳ್ಳ ಮಾಸಕ್ಕೆ ಮಾಘ ಮಾಸ ಅಂತ ಹೇಳಿ ಕರೀತಾರೆ. ಪೂರ್ವ ಫಲ್ಗುಣಿ ಅಥವಾ ಉತ್ತರ ಫಲ್ಗುಣಿ ನಕ್ಷತ್ರದಿಂದ ಕೂಡಿದ ಮಾಸಕ್ಕೆ ನಕ್ಷತ್ರದಿಂದ ಕೂಡಿದ ಪೌರ್ಣಮಿಯುಳ್ಳ ಮಾಸಕ್ಕೆ ಫಾಲ್ಗುಣ ಮಾಸ ಅಂತ ಹೇಳಿ ಕರೀತಾರೆ. ಈ 12 ಕೂಡ ಚಾಂದ್ರಮಾನ ಮಾಸಗಳು ಅಂತ ಹೇಳಿ ಹೇಳ್ತಾರೆ.
ಮಾಸಫಲ. ಚೈತ್ರ ಮಾಸ. ಚೈತ್ರ ಮಾಸ ಬ್ರಹ್ಮಚರ್ಯವನ್ನು ಪಾಲಿಸುವವರು. ಬ್ರಹ್ಮಚರ್ಯವನ್ನು ಪಾಲಿಸುವವರು. ಚೈತ್ರ ಮಾಸದಲ್ಲಿ ಹುಟ್ಟಿದ ಜಾತಕರು ಬ್ರಹ್ಮಚರ್ಯವನ್ನು ಪಾಲಿಸುವವರು. ವೇದಗಳನ್ನು ಸದಾಕಾಲ ಪಠಿಸುವವರು. ವೇದಗಳನ್ನು ಸದಾಕಾಲ ಪಠಿಸುವವರು. ದೈವ, ಗುರು, ಬ್ರಾಹ್ಮಣರಲ್ಲಿ ಗೌರವ ಆದರಗಳನ್ನು ಉಳ್ಳವರು. ಗೌರವಾದರಗಳನ್ನು ಉಳ್ಳವರು. ನೆಕ್ಸ್ಟ್ ವೈಶಾಖ ಮಾಸ. ಸರ್ವಲಕ್ಷಣವಂತರು. ಕಲೆಗಳಲ್ಲಿ ಪ್ರಾವೀಣ್ಯತೆ ಉಳ್ಳವರು. ಸಾತ್ವಿಕ ಗುಣದವರು. ದೀರ್ಘಾಯುಷ್ಯವಂತರು. ದೀರ್ಘಾಯುಷ್ಯವಂತರು. ಸ್ವತಂತ್ರರು. ನೆಕ್ಸ್ಟ್ ಜ್ಯೇಷ್ಠ ಮಾಸ. ಸರ್ವ ಕಾರ್ಯಗಳನ್ನು ಮಾಡುವ ಚಾತುರ್ಯ ಇರುವವರು. ಬುದ್ಧಿವಂತರು. ಮತ್ತು ಪರೀಕ್ಷಿಸಿ ನೋಡುವ ಸ್ವಭಾವ ಇರುವವರು. ಕ್ರಯ ವಿಕ್ರಯಗಳನ್ನು ಮಾಡುವ ವ್ಯಾಪಾರಿಗಳು. ದೀರ್ಘಾಯುಷ್ಯವಂತರು. ಧನಿಕರು. ಆಷಾಢ ಮಾಸ. ಧನಹೀನರು. ಹೆಚ್ಚಾಗಿ ಉಣ್ಣುವವರು. ಶ್ರಮಜೀವಿಗಳು. ಕೃಷಿಕರು. ರೋಗಿಗಳು. ದಯಾಪರರು.
ಶ್ರಾವಣ ಮಾಸ. ವೇದ ಕರ್ಮಗಳಲ್ಲಿ ವಿಶಾರದರು. ಸಂತತಿ, ಸಂಗಾತಿ ಹಾಗೂ ಧನ ಸಂಪತ್ತು ಉಳ್ಳವರು. ಜನಸಾಮಾನ್ಯರಾಗಿರುವವರು. ನೆಕ್ಸ್ಟ್ ಭಾದ್ರಪದ ಮಾಸ. ಭೋಗವಂತರು, ದಾನಿಗಳು, ಸಣ್ಣನೆಯ ಶರೀರ ಉಳ್ಳವರು, ಸಣ್ಣನೆಯ ಶರೀರ ಹೊಂದಿದವರು, ಎತ್ತರವಾಗಿ ಗೌರವ ವರ್ಣದಿಂದ ಕೂಡಿದವರು, ಸಂಗಾತಿ, ಸಂತತಿ, ಧನ ಸಂಪತ್ತು ಇರುವವರು, ನಾನಾ ದೇಶಗಳಲ್ಲಿ ವಾಸಿಸುವವರು. ಗುರುಗಳ ಸ್ಪೀಡ್ ಆಯ್ತು ಗುರುಗಳೇ, ಸ್ವಲ್ಪ ನಿಧಾನ ಗುರುಗಳು. ಓಕೆ ಓಕೆ. ಹೇಳಿ ಗುರುಸಿದ್ದಯ್ಯ ಅವರೇ. ಧನವುಳ್ಳವರು, ಸಂತತಿ ಧನವುಳ್ಳವರು, ನಾನಾ ಏನ್ ಹೇಳಿದ್ರು? ನಾನಾ ದೇಶಗಳಲ್ಲಿ ವಾಸಿಸುವವರು. ನೆಕ್ಸ್ಟ್ ಆಶ್ವಯುಜ ಮಾಸ. ವಿದ್ಯಾವಂತರು, ವಿದ್ಯಾವಂತರು, ಮಂತ್ರಿ ವರಿಷ್ಠರಿಗೆ ಪ್ರೀತಿ ಪಾತ್ರರು. ಇವರು ಸಂಗಾತಿ, ಸಂತತಿ, ಸೇವಕರಿಂದ ಕೂಡಿದವರು. ಚಂಚಲ ಚಿತ್ತರು. ಕಾರ್ತೀಕ ಮಾಸ. ಅತಿಯಾಗಿ ಮಾತನಾಡುವವರು. ಅತಿಯಾಗಿ ಮಾತನಾಡುವವರು. ವಕ್ರಬುದ್ಧಿ ಉಳ್ಳವರು. ಬ್ರಹ್ಮಚರ್ಯ ವ್ರತವನ್ನು ಆಚರಿಸತಕ್ಕವರು. ಧನಿಕರು.
ನೆಕ್ಸ್ಟ್ ಮಾರ್ಗಶಿರ ಮಾಸ. ತೀರ್ಥಯಾತ್ರೆಗಳನ್ನು ಮಾಡುವವರು. ಮಂತ್ರಶಾಸ್ತ್ರದಲ್ಲಿ ಹೆಚ್ಚಿನ ಆಸಕ್ತಿ ಉಳ್ಳವರು. ಮಂತ್ರಶಾಸ್ತ್ರದಲ್ಲಿ ಹೆಚ್ಚಿನ ಆಸಕ್ತಿ ಉಳ್ಳವರು. ಶಾಸ್ತ್ರ ವಿಶಾರದರಾಗಿರುವವರು. ಶಾಸ್ತ್ರ ವಿಶಾರದರಾಗಿರುವವರು. ಪುಷ್ಯ ಮಾಸ ಅಥವಾ ಪೌಷ ಮಾಸ. ಪರರನ್ನು ನೋಡಿ ದುಃಖ ಪಡುವವರು. ರೋಗಿಷ್ಠರು. ರಹಸ್ಯವಾಗಿ ಪಾಪ ಮಾರ್ಗದಲ್ಲಿ ನಡೆಯುವ ಕ್ರೂರಿಗಳು. ಮಾಘ ಮಾಸ. ಯೋಗಿಗಳು. ತಪಸ್ಸನ್ನು ಆಚರಿಸುವವರು. ವೇದಶಾಸ್ತ್ರಗಳನ್ನು ಅರಿತವರು. ಫಾಲ್ಗುಣ ಮಾಸ. ಸುಕುಮಾರರು. ಇನ್ನೊಮ್ಮೆ ಗುರುಜಿ. ಸುಕುಮಾರರು. ಸುಖ ಪುರುಷರು ಅಂತೀವಲ್ಲ ಹಾಗೆ. ಸದಾ ಭೋಗವಂತರು. ಸ್ತ್ರೀಯರು ಇವರಿಗೆ ವಶವಾಗುವರು. ಸುಖಿಗಳು. ಚತುರಂಗ ಬಲಾನ್ವಿತರು. ಉಪಕಾರಿಗಳು. ಸೊ ಇವತ್ತಿಗೆ ಇಷ್ಟು ಸಾಕು. ಇನ್ನ ಹೇಳ್ತಾ ಹೋದ್ರೆ ಈಗ್ಲೇನೆ ಟೈಮ್ ಆಯ್ತು. ನಾನು ಇನ್ನ ಈ ವಿಡಿಯೋ ನೋಡಿ ಅಪ್ಲೋಡ್ ಮಾಡಿ ಆಮೇಲೆ ಹೊರಡ್ಬೇಕು, ಲೇಟ್ ಆಗ್ಬಿಡತ್ತೆ. ಸೊ ಹಾಗಾಗಿ ಇಲ್ಲಿಗೆ ಇವತ್ತಿನ ಪಾಠನ ಮುಗಿಸೋಣ. ನಾಳೆ ಇರಲ್ಲ, ಸೋಮವಾರ ಇದ್ರದ್ದು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಮೋಸ್ಟ್ಲಿ ಮಂಗಳವಾರ ಅಥವಾ ಬುಧವಾರ ಬರೀ ಪಂಚಾಂಗಕ್ಕೆ ತಗೊಳ್ತೀನಿ ಕ್ಲಾಸ್ನ. ಸೊ ಆಮೇಲಿಂದ ಕಂಟಿನ್ಯೂ ಮಾಡೋಣ. ಗುರುವಾರ ಅಥವಾ
ಶುಕ್ರವಾರ ನೆಕ್ಸ್ಟ್ ಫ್ರೈಡೇ ಸಾಫ್ಟ್ವೇರ್ ಬಗ್ಗೆ ಪಾಠ ಮಾಡ್ಬಿಡೋಣ. ಸೊ ಅವಾಗ ನೀವು ನೆಕ್ಸ್ಟ್, ಯಾಕಂದ್ರೆ ಇನ್ನ ಪ್ರಿಡಿಕ್ಷನ್ಗೆ ಹೋಗ್ತೀವಿ ನಾವು, ಇನ್ನ ಗ್ರಹ ನಕ್ಷತ್ರಗಳೆಲ್ಲ ಮುಗಿದ್ಮೇಲೆ ಅವಾಗ ನಿಮ್ಗೆ ಅನುಕೂಲ ಆಗುತ್ತೆ. ಅಷ್ಟರೊಳಗೆ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೋದು. ಹಾಗೆ ಮಾಡೋಣ. ಗುರುಗಳೇ ಬುಧವಾರ ಒಂದ್ ದಿವಸ ಏನೋ ಪ್ರೋಗ್ರಾಮ್ ಇದೆ, ಬುಧವಾರ ಒಂದ್ ದಿವಸ ರಜಾ ಮಾಡ್ಬಿಡೋಣ. ಅಲ್ಲ, ಬುಧವಾರ ಒಂದ್ ದಿವಸ ಬೇರೆ ಏನಾದ್ರು ಬೇಡ ಸರ್, ರೆಕಾರ್ಡಿಂಗ್ ಇರುತ್ತಲ್ಲ. ರೀ ಆಮೇಲೆ ಅವ್ರು ನಿಮ್ಮನ್ ಬಿಡಲ್ಲ. ಅಯ್ಯೋ ಮೇಡಮ್, ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಬಿಡಿ. ಅಷ್ಟೇ ಅವ್ರು ಆಮೇಲ್ದ. ಮೇಡಮ್, ನೀವು ಇದು ಒಂದ್ ಪುಸ್ತಕ ಒಂದು ತೋರಿಸಿದ್ರಲ್ಲ, ಆ ಪುಸ್ತಕ ಪ್ರೋಗ್ರಾಮ್ ಇನ್ನೊಂದ್ಸತಿ ಇದೆ ತೋರಿಸ್ತೀರಾ? ಮೇಡಮ್, 1.5 ವರ್ಷದಿಂದ ಕಾಯ್ತಾ ಇದೀವಿ. ಸರ್, ಪುಸ್ತಕಗಳು ಅಲ್ಲ ಗುರುಗಳೇ. ಬೇಕಾದಷ್ಟು ಸಿಗತ್ತೆ, ತಗೊಂಡ್ರೆ ಉಪಯೋಗ ಆಗಲ್ಲ, ಅಲ್ಲ, ಅವ್ರು ತೋರಿಸಿದ್ರು ಸರ್. ಯೂಸ್ ಆಗಲ್ಲ. ನಾನು ಹೇಳ್ತೀನಿ ಕೇಳಿ, ನನ್ನ ಹತ್ರ ಬನ್ನಿ, ನಾನು ಬೇಕಾದ್ರೆ 1,00,000 ಬುಕ್ ಕೊಡ್ತೀನಿ ನಿಮ್ಗೆ. ಹೌದು ಸರ್. ಉಪಯೋಗ ಆಗಲ್ಲ, ಸುಮ್ನೆ ತಂದು ಇಟ್ಕೊಳ್ತೀವಿ ಅಷ್ಟೇ, ಯೂಸ್ ಆಗಲ್ಲ. ಆಯ್ತಾ? ಇಲ್ಲಿ ಏನ್ ನಾನು ಹೇಳ್ತಾ ಇದ್ದೀನಿ ಅದು ತುಂಬಾ ಚೆನ್ನಾಗಿ ನಿಮ್ಗೆ ಸಿಗತ್ತೆ ಎಲ್ಲಾನು. ಅದನ್ನ ಫಾಲೋ ಮಾಡಿ ಸಾಕು. ಪುಸ್ತಕ ಯಾಕೆ ಬೇಕು ನಿಮ್ಗೆ? ಪುಸ್ತಕ ನೋಡಿ ಕಲಿಯೋ ಹಾಗಿದ್ರೆ ನೋಡಿ, ಪುಸ್ತಕ ಏನಾಗತ್ತೆ, ನಾನು ತುಂಬಾ ಕಡೆ ಎಲ್ಲಾನು ತೆಗೆದು ನಿಮ್ಗೆ ಕೊಡ್ತಾ ಇದ್ದೀನಿ. ನೀವು ಪುಸ್ತಕದಲ್ಲಿ ಹುಡುಕ್ತೀರಾ, ಸಿಕ್ಲಿಲ್ಲ ಅಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಯ್ತು. ಒಂದ್ಸತಿ ಕನ್ಫ್ಯೂಸ್ ಆಯ್ತು ಅಂದ್ರೆ ಮುಗೀತು. ಇವ್ರು ಹೇಳಿ ಸರಿನಾ, ಇದ್ರೊಳಗಿರೋ ಸರಿನಾ ಅಂತ ಕನ್ಫ್ಯೂಷನ್ ಆಗತ್ತೆ. ಬುಕ್ ಅಲ್ಲಿ ಇರೋದೆಲ್ಲ ಡಿಫ್ರೆಂಟ್ ಆಗಿದೆ ಗುರುಗಳೇ. ಹಾಗಾಗಿ ಪುಸ್ತಕದ ಬಗ್ಗೆ ಈಗ ಯೋಚನೆ ಮಾಡಬೇಡಿ. ಇವಾಗ ಫಸ್ಟ್ ಏನ್ ಪಾಠ ಕಲಿತಾ ಇದ್ದೀರಾ ಅದನ್ನ ಕಲ್ತ್ಕೊಳ್ಳಿ. ಲಾಸ್ಟ್ ಅಲ್ಲಿ ಬುಕ್ಗಳು ಏನೇನ್ ಬೇಕು ಅಂತ ನಾನೇ ಕೊಟ್ಬಿಡ್ತೀನಿ, ಅದೇ ಪುಸ್ತಕಗಳನ್ನ ತಗೊಳ್ಳಿ. ಆಯ್ತಾ? ಮತ್ತೆ ಇದು ಪುಸ್ತಕ ಬೇಕು ಅಂತ ಕೇಳಿದ್ದಾರೆ, ನಾನು ಇದನ್ನ ಒಂದು ಒಳ್ಳೆ ಬುಕ್ ಮಾಡಿ ಕೊಡೋಣ ಅಂತ ಉದ್ದೇಶ ಇದೆ. ಎಲ್ಲ ವಿಚಾರನೂ ಅದ್ರಲ್ಲಿ ಸಿಗುತ್ತೆ ನಿಮ್ಗೆ. ಹಾಗೆ ಅಂತ ನಾನು ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೋಸ್ಕರ ಬೇಡ ಅಂದೆ ಅಂತ ಅನ್ಕೊಂಬೇಡಿ ದಯವಿಟ್ಟು. ಅದೆಲ್ಲ ವಿಚಾರ. ಪುಸ್ತಕ ಈಗ ವೇಸ್ಟ್ ತಗೊಂಡು ಸರ್, ನೀವ್ ಹೇಳೋದು ಕರೆಕ್ಟ್. ಪುಸ್ತಕದಲ್ಲಿ ಏನು ಗೊತ್ತಾಗಲ್ಲ ಈಗ. ಖಂಡಿತ ಅರ್ಥ ಆಗಲ್ಲ. ಹೌದು ಸರ್, ನೀವು ತುಂಬಾ ಎಲಾಬ್ರೇಟಿವ್ ಆಗಿ ನೀವು ಕ್ಲಾಸ್ ಅನ್ನ ನೀವು ಪ್ರಿಪೇರ್ ಮಾಡಿ ಮಾಡ್ತಾ ಇದ್ದೀರಾ. ಈಗ ಯಾರು ಪುಸ್ತಕದ ಬಗ್ಗೆ ಆಗ್ಲಿ, ಇನ್ನೊಂದ್ರ ಬಗ್ಗೆ ಆಗ್ಲಿ, ಬೇರೆ ಕ್ಲಾಸ್ ಬಗ್ಗೆ ಆಗ್ಲಿ, ನನ್ಗೆ ಅಲ್ಲೊಂಚೂರು ಗೊತ್ತು ಇಲ್ಲೊಂಚೂರು ಗೊತ್ತು ಅನ್ನೋದಾಗ್ಲಿ ಇವೆಲ್ಲ ಬಿಟ್ಬಿಟ್ರೇನೆ ಇದನ್ನ ಕಂಪ್ಲೀಟ್ ಕಲಿಯಕ್ಕಾಗತ್ತೆ. ಒಂದ್ ಕಡೆ ಒಂದು ಮೆಥಡ್ ಅಲ್ಲಿ ಕಲ್ತ್ಕೊಂಡು ಹೋದ್ರೆ ಪ್ರಿಡಿಕ್ಷನ್ ಕೂಡ ಈಸಿ ಇರುತ್ತೆ. 10 ಕಡೆ ಹೋಗಿ ಕೇಳಿ 10 ಬುಕ್ಸ್ ತಗೊಂಡು ನೋಡಿ ಯಾವ್ದನ್ನ ಎಲ್ಲಿ ಸೇರ್ಸ್ಬೇಕು ಅಂತ ಕೊನೆಗೆ ಗೊತ್ತಾಗಲ್ಲ, ಒದ್ದಾಟ ಆಗುತ್ತೆ. ಯಾಕೆ ನಾನು ಮಾಡ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ? ಗುರುಗಳೇ, ನೀವು ಅರ್ಥ ಆಗ್ತಿದೆ ಗುರುಗಳೇ, ತುಂಬಾ ಸಿಸ್ಟಮೆಟಿಕ್ ಆಗಿ ಒಳ್ಳೆ ಬರ್ತಾ ಒಳ್ಳೆ ಇದೆ. ಇದರಿಂದ ನೀವು ಸಿಸ್ಟಮೆಟಿಕ್ select ಆಗಿ ಬರ್ತಾ ಮಾಡಿ ಇದೆ. ನೀವ್ ಹೇಳ್ತಾ ಇರೋದೆಲ್ಲ ಬೇಸಿಕ್ ಇಂದ ಕರೆಕ್ಟ್ ಆಗಿದೆ ಗುರುಗಳೇ. ಅಲ್ಲಲ್ಲ, ಬುಕ್ ಕೇಳ್ತಾ ಇದಾರೆ ಅಂದ್ರೆ ನಾನು ಹೇಳಿದ್ದ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಅನ್ಕೊಳ್ತೀನಿ ಬಹುಶಃ. ಅವ್ರು ಯಶವಂತ್ ಅವರೇ ಹೇಳ್ಬೇಕು ಅದನ್ನ. ಸರ್, ಎಲ್ರಿಗೂ ಅದೊಂದು ಕಾಮನ್ ಆಗಿದೆ. ಬುಕ್ಸ್ ಇಟ್ಬಿಟ್ರೆ ಇಲ್ಲ ಹಾಗಲ್ಲ, ಮೊನ್ನೆ ತೋರಿಸಿದ್ರಲ್ಲ ಅವ್ರ ಬುಕ್, ಅದಕ್ಕೆ ಅದ್ರದ್ದು ಹೆಸರು ಮರ್ತು ಬಿಟ್ಟೆ ನಾನು. ಸರಿ, ನೋಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಕೇಳಿದೆ ಸರ್, ಅಷ್ಟೇ. ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ ನೋಡಿ ಅದರಲ್ಲಿ. ಆಯ್ತು ಸರ್, ಆಯ್ತು. ಮೊನ್ನೆ ರೆಕಾರ್ಡಿಂಗ್ ತೆಗೆದ್ರೆ ಅದ್ರೊಳಗೆ ಸಿಗತ್ತೆ ನೋಡಿ. ಆಯ್ತಾ? ಯಾರಾದ್ರೂ ಏನಾದ್ರೂ ಮಾತಾಡೋದಿದ್ಯಾ? ಬುಕ್ಸ್ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಗುರುಗಳೇ. ಯಾಕೆಂದ್ರೆ ನೀವ್ ಹೇಳ್ತಿರೋದು ಎಲ್ಲ ನೀವು ಒಳ್ಳೊಳ್ಳೆ ಬುಕ್ಗಳಿಂದ ಆಯ್ದಂತ ವಿಚಾರಗಳು ಹೇಳ್ತಿರ್ತೀರಾ. ಹಾಗಾಗಿ ಅದನ್ನ ಫಾಲೋ ಮಾಡಿದ್ರೆ ಸಾಕಾಗುತ್ತೆ ನಿಮ್ಗೆ. ಅಲ್ಲ, ನಿಮ್ಗೆ ಪ್ರಿಡಿಕ್ಷನ್, ಈಗ ಪ್ರಿಡಿಕ್ಷನ್ ಹೋದಾಗ ಪುಸ್ತಕದಲ್ಲಿರೋ ರೀತಿ ನಾವು ಪ್ರಿಡಿಕ್ಷನ್ ಮಾಡಕ್ ಆಗಲ್ಲ ಇಲ್ಲಿ. ಆಗಲ್ಲ. ಆಯ್ತಾ? ಅಲ್ಲಿ ಈಸಿ ಮೆಥಡ್ ನಾನು ಮಾಡ್ಕೊಡ್ತೀನಿ, ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ. ನಿಮ್ಗೆ ಪ್ರಿಡಿಕ್ಷನ್ ಈಸಿ ಇರುತ್ತೆ. ಬೇಕಾದ್ರೆ ಪುಸ್ತಕ ಒಂದ್ಸತಿ ತೋರ್ಸ್ಬಿಡಿ ಅವ್ರಿಗೆ. ಒಂದ್ಸತಿ ತೋರ್ಸಿ, ಅವ್ರ ಪಾಪ ಅದ್ರ ಮೇಲೆ ಏನೋ ಇಲ್ಲ, ಮೇಲ್ ಇಟ್ಕೊಳ್ಳಿ, ಇನ್ನ ಮೇಲ್ ಬರ್ಲಿ, ಕಾಣಿಸ್ತಾ ಇಲ್ಲ, ಸ್ವಲ್ಪ ಹಿಂದೆ ಇಟ್ಕೊಳ್ಳಿ. ಹಾ ಹಾ ಸರ್, ಕಾಣಿಸ್ತಾ ಇದೆಯಾ ಯಶವಂತ್ ಅವ್ರೆ? ಇಲ್ಲ ಸರ್, ಇಲ್ಲ ಕಾಣಿಸ್ತಾ ಇಲ್ಲ ಸರ್, ನನಗೇನು ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇಲ್ಲ ಸರ್, ಕ್ಲಿಯರ್ ಆಗಿ ಕಾಣ್ತಾ ಇದೆಯಲ್ಲ ಸರ್ ಇಲ್ಲಿ? ನಿಮ್ ಸ್ಕ್ರೀನ್ ಮಾತ್ರನೇ ಕಾಣಿಸ್ತಾ ಇದೆ ಸರ್, ಏನೇನು? ಇಲ್ಲ 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 ಇಲ್ಲ, ನೀವು ಗ್ಯಾಲರಿಗೆ ಹೋಗಿ, ಅಲ್ಲಿ ಕಾಣಿಸತ್ ನಿಮ್ಗೆ. ಗ್ಯಾಲರಿನಲ್ಲ ಸರ್? ಹಾ, ನನ್ಗೆ ಗೊತ್ತಾಗ್ಲಿಲ್ಲ. ಗ್ಯಾಲರಿಗೆ ಹೋಗಿ.
ಅಲ್ಲಿ ಅವರ ಇದನ್ನ ವೀಣಾಮೂರ್ತಿ ಅವ್ರ ಪಿನ್ ಮಾಡಿ ಅಲ್ಲಿ ದೊಡ್ಡದಾಗಿ ಬರುತ್ತೆ, ಅವಾಗ ಕಾಣತ್ತೆ ನಿಮ್ಗೆ. ಓಹ್ ನನಗೆ ಅದು ಗೊತ್ತಿದ್ದಿಲ್ಲ ಸರ್. ಇರ್ಲಿ ಸರ್, ಎಲ್ಲಾನು ಸರ್ ನನಗೆ ಏನ್ ಗೊತ್ತಾ, ನಮಗೆಲ್ಲ ಏನ್ ಗೊತ್ತಾ, ಸಿಂಪಲ್ ನಿಮ್ಮ ಸ್ಕ್ರೀನ್ ಒಂದೇ ನೋಡ್ಕೊಂಡು ಕಲಿಯೋದು ಸರ್, ಬೇರೆ ಏನು ಇಲ್ಲ 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 ನಾವು. ಗ್ಯಾಲರಿಗೆ ಹೋದಾಗ ನಿಮ್ಗೆ ಎಲ್ಲ ಇದು ಕಾಣತ್ತಲ್ಲಿ, ಅಲ್ಲಿ ನೋಡ್ಬೋದು. ಹೌದು ಸರ್. ಓಕೆ ಓಕೆ ಓಕೆ, ಇರ್ಲಿ ಸರ್, ಚಿಂತೆ ಇಲ್ಲ ನನಗೆ. ಕಾಣುತ್ತಾ ಸರ್ ಈಗ? ಓಕೆ, ಥ್ಯಾಂಕ್ ಯು ಮೇಡಮ್. ಸರ್ ಥ್ಯಾಂಕ್ ಅಲ್ಲ, ನಮ್ಮ ಯಶವಂತ್ ಅವ್ರಿಗೆ ಸಂತೋಷ ಆಯ್ತಲ್ಲ, ಅದಕ್ಕೆ ಥ್ಯಾಂಕ್ಸ್ ನಿಮ್ಗೆ. ಅವ್ರ ಪರವಾಗಿ ಅಲ್ಲ, ನಿಮ್ಗೆ ಅಲ್ಲ. ಥ್ಯಾಂಕ್ಸ್. ಅಯ್ಯೋ ಬೇಕಿಲ್ಲ ಗುರುಗಳು, ನೀವು ಏನ್ ಹೇಳ್ತೀರಾ ಅದನ್ನ ಫಾಲೋ ಮಾಡಿದ್ರೆ ಸಾಕು ನಮ್ಗೆ. ಅಲ್ಲ ಅದು ಅದಕ್ಕೆ ಖುಷಿಯಾಗಿ ನಾವೆಲ್ಲ ಕ್ಲಾಸಿಗೆ ಬರೋದು ಗುರು. ಇಲ್ಲ ಇಲ್ಲ, ಕೆಲವು ಸರ್ತಿ ಏನಾಗುತ್ತೆ, ರೆಫರೆನ್ಸ್ ಇದ್ರೆ ಒಳ್ಳೇದು ಅಂತ ಅನ್ಸಿರತ್ತೆ, ತಪ್ಪಿಲ್ಲ ಅದೇನೋ. ಬಟ್ ಇವಾಗ ಪುಸ್ತಕ ನೋಡ್ಕೊಂಡು ಬರ್ಕೊತೀವಲ್ಲ ಸಾಕು. ಮಾಡೋದು ಅಷ್ಟೇ ಸರಿ ಅಷ್ಟೇ ಇಲ್ಲ. ಸರ್, ಅದು ನನಗೆ ಅಷ್ಟೇ ಅಷ್ಟೇ. ಇವಾಗ ಈ ಮೇಡಮ್, ಟೈಮಲ್ಲಿ ಒಳ್ಳೇದಲ್ಲ ಅಂತ, ಬಟ್ ಪುಸ್ತಕ ನೋಡ್ಬೇಕು. ಅದು ಯಾವಾಗ ಅಂತ ನಾ ಹೇಳ್ತೀನಿ, ನಾನೇ ಹೇಳ್ತೀನಿ. ಅವಾಗ ನೀವು ಪುಸ್ತಕ ಇಟ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗತ್ತೆ. ಈಗೇನಾಗತ್ತೆ, ನಾನು ಹೇಳೋದು ಒಂದ್ ಮೆಥಡ್ ಅಲ್ಲಿ ಹೇಳ್ತಾ ಇರ್ತೀನಿ, ಪುಸ್ತಕದಲ್ಲಿ ಬೇರೆ ಇರುತ್ತೆ, ಅಲ್ಲಿ ಟೋಟಲ್ ಕನ್ಫ್ಯೂಸ್ ಆಗುತ್ತೆ. ಆಮೇಲಿಂದ ಯಾವ್ದು ಫಾಲೋ ಮಾಡೋದು ಯಾವ್ದು ಬಿಡೋದು ಅಂತ ಗೊತ್ತಾಗಲ್ಲ, ಅಥವಾ ನಾ ಹೇಳಿ ಸರಿನಾ ತಪ್ಪ, ಅದ್ರಲ್ಲಿರೋ ಸರಿನಾ ತಪ್ಪ ಅನ್ನೋ ಒಂದು ಜಿಜ್ಞಾಸೆ ಆಗತ್ತೆ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ, ಪುಸ್ತಕ ನಾನೇ ಹೇಳ್ತೀನಿ, ಅವಾಗ ತಗೊಳ್ಳಿ, ನೋಡಿ. ಬೇಡ ಅಂತ ಹೇಳಲ್ಲ, ಪುಸ್ತಕ ಬೇಕು. ಎಷ್ಟೋ ವಿಚಾರಗಳು ನಮ್ಗೆ ಪುಸ್ತಕದಿಂದ ಒಳ್ಳೆ ಜ್ಞಾನ ಸಿಗುತ್ತೆ, ತಪ್ಪಿಲ್ಲ. ಬಟ್ ಈ ಟೈಮಲ್ಲಿ ಬೇಡ ಅಷ್ಟೇ, ನನ್ನ ಒಂದು ಮನವಿ. ಓಕೆ, ಯಾರಾದ್ರೂ ಜೊತೆಗೆ ಹೇಳೋದಿಕ್ಕೆ? ಕೆಲವು ಲೇಖಕರು ಬೇರೆ ಬೇರೆ ವಿಚಾರ ಹೇಳ್ತಾರೆ ಗುರುಗಳೇ, ತಪ್ಪಾಗಿರುತ್ತೆ. ಹಾಗಾಗಿ ಓಕೆ, ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನಃ ಭವಂತು. ಯಾರಾದ್ರೂ ಏನಾದ್ರು ಮಾತಾಡೋದಿತ್ತಾ? ಐ ಥಿಂಕ್ ಏನಿಲ್ಲ ಅಂತ ಅನ್ಕೊಳ್ತೀನಿ. ಕ್ಲೋಸ್ ಮಾಡ್ಬೋದಾ? ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಓಕೆ ಸರ್. ಸರ್, ಥ್ಯಾಂಕ್ ಯು.